ಆದ್ದರಿಂದ ಆರ್ ಇದು 0ಯಿಂದ ಅಂತ್ಯಗೊಳ್ಳುವುದಿಲ್ಲ ರೀ. ಇದು 5ನೇ ಪ್ರಶ್ನೆ ಉತ್ತರ ರೀ. ನೆಕ್ಸ್ಟ್ 6ನೇ ಪ್ರಶ್ನೆ 7 ಇಂಟು 11 ಇಂಟು 13 ಇಂಟು ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳು ಆಗಿವೆ. ಏಕೆ ಸಂಯುಕ್ತ ಅಂತಂದಾಗ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರ್ಬೇಕ್ರಿ, ಅದಕ್ಕೆ ಸಂಯುಕ್ತ ಸಂಖ್ಯೆಗಳು ಅಂತಾರೆ. ಇವಕ್ಕೆ ಅವ್ರು ಏನ್ ಹೇಳ್ತಾರ, ಎರಡಕ್ಕಿಂತ ಹೆಚ್ಚು ಅಪವರ್ತನಗಳವಂತ. ಯಾಕೆ ಅಂಬುದು ನಾವೇನ್ ಮಾಡ್ಬೇಕು, ಲೆಕ್ಕಗಳ ಮೂಲಕ ಪರೀಕ್ಷೆ ಮಾಡ್ಬೇಕ್ರಿ. ಇಲ್ಲಿ ಪರಿಹಾರದಾಗ ಇಲ್ಲಿ 13 ಇರ್ತದೆ. 13 ಏನ್ ಮಾಡಿದೀನಿ, ಹೊರಗೆ ತೆಗೆದು ಉಳಿಕೆದೆಲ್ಲ ಹಾಗೆ ಬರ್ದೀನಿ. 11 77 ಇಂಟು 1 ಅಂತಕ 77, 77ದಾಗ 1 ಕೂಡಿಸಿದಾಗ 88. 88ರ ಅಪವರ್ತನ 2 ಇಂಟು 13 3 ಇಂಟು 13 ಇದು ಅಂಬದು ಅಪವರ್ತನಗಳು. ಇವು ಎಷ್ಟಾವಂತಂದ್ರೆ 1 2 3 4 ಅಪವರ್ತನಗಳು. ಇದರಲ್ಲಿ ಎಷ್ಟು 4 ಅಪವರ್ತನಗಳು 4. ಮತ್ತು ಅದೇ ರೀತಿ ಇದನ್ನು ರೀ, ಇದರಲ್ಲಿ ಸಾಮಾನ್ಯವಾಗಿ 5 ಮತ್ತು 5 ಇರೋದ್ರಿಂದ 5ಅನ್ನು ಹೊರಗೆ ತೆಗೆದು ಉಳಿಕೆದೆಲ್ಲ ಹಾಗೆ ಬರ್ದಿವಿ. 5 ಇಂಟು 7 46 7 ಮಕ್ಕಳೇ 7 6 42 ಇಂಟು 1 42, ಅದು 42 ಬರ್ದಿದ್ವಿ. 4 3 12, 12 3 24, 24 ಬರ್ದೀನಿ. ಪ್ಲಸ್ 1 ಐತೆ, 1 ಅಂತೂ ಬರ್ದಿದ್ದೀನಿ. ಮತ್ತೆ ಇವು ಎರಡು ಗುಣಾಕಾರ ಮಾಡಿದಾಗ 1008 ಬರುತ್ತೆ ಮಕ್ಕಳು. ಇದನ್ನು 1 ಕೂಡಿಸಿದಾಗ 1009 ಬರುತ್ತೆ. ಇದರಲ್ಲಿ 3 ಅಪವರ್ತನಗಳು, ಇದರಲ್ಲಿ 4 ಅಪವರ್ತನಗಳು. ಇದರಲ್ಲಿ ಎಷ್ಟ್ರಿ 4, ಇದರಲ್ಲಿ 3 ಅಪವರ್ತನ. ಪ್ರಶ್ನೆ ಏನದಂತಂದಾಗ ದತ್ತ ಸಂಖ್ಯೆಗಳೆರಡು, ಅಂದ್ರೆ ಇದು ಒಂದು ಸಂಖ್ಯೆ, ಇದು ಒಂದು ಸಂಖ್ಯೆ. ಈ ಎರಡು ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು, ಇದರಲ್ಲಿ 4, ಇದರಲ್ಲಿ 3 ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರೋದ್ರಿಂದ ಇದನ್ನು ಯಾನಂತ ಕರೀತಾರೆ, ಸಂಯುಕ್ತ ಸಂಖ್ಯೆಗಳಂತ ಕರೀತಾರೆ. ಇದು 6ನೇ ಪ್ರಶ್ನೆಯ ಉತ್ತರ ಮಕ್ಕಳೇ. ಈ 7ನೇ ಪ್ರಶ್ನೆ ಕೊನೆಯದೊಂದು ಪ್ರಶ್ನೆ ಅದ, ಇದನ್ನು ಉತ್ತರವನ್ನು ನೋಡೋಣ ಬನ್ನಿ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಒಂದು ಕ್ರೀಡಾಂಗಣದರೆ ಒಂದು ಸ್ಟೇಡಿಯಂ ಇದ್ದಂಗ, ಒಂದು ಸ್ಟೇಡಿಯಂ ಐತಿ, ಅದರ ವೃತ್ತಾಕಾರದ ಏನದ ಸುತ್ತ ಏನದ ಮಾರ್ಗ ಅದ ಅಂತ ರಸ್ತೆ ಅದ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಎಷ್ಟು 18 ನಿಮಿಷಗಳನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷವನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಅಂದ್ರೆ ಅಪೋಸಿಟ್ ಚಲಿಸಿದ್ದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತಂದ್ರೆ, ಇಬ್ಬರು ಸ್ನೇಹಿತರು ಏನ್ ಮಾಡ್ತಾರ, ಇದೊಂದು ಕ್ರೀಡಾಂಗಣದ ಸುತ್ತ ಎಷ್ಟು ಒಂದು ವೃತ್ತಾಕಾರದ ಸುತ್ತದ, ಅದನ್ನು ಸುತ್ತಲಕ ಸೋನಿಯಾಳಗೆ ಎಷ್ಟು 18 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾಳೆ. ಮತ್ತೆ ಅದೇ ಸುತ್ತನ್ನು ರವಿ ಎಂಬವನು ಎಷ್ಟು 12 ಸುತ್ತನ್ನು ತೆಗೆದುಕೊಳ್ಳುತ್ತಾನೆ. ಪ್ರಶ್ನೆ ಏನಂತಂದಾಗ, ಅವರಿಬ್ಬರು ಏಕಮುಖವಾಗಿ ಚಲಿಸಲಿಕ್ಕೆ ಆರಂಭಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ. ಪರಿಹಾರ, ಸೋನಿಯಾಳು ತೆಗೆದುಕೊಂಡ ಕಾಲ, ಸೋನಿಯಾ ಎಷ್ಟು ತೆಗೆದುಕೊಂಡಾಳೆ 18, ಅದರಿಂದ 18 ನಿಮಿಷ. ರವಿ ತೆಗೆದುಕೊಂಡ ಕಾಲ ಎಷ್ಟು 12 ನಿಮಿಷ. ಈ 12 ಮತ್ತು 18ರ ಲಸವನ್ನು ತೆಗೆದಾಗ 2 6 12, 2 9 18, 2 3 6, 2 ಮಗಿಲೆ 3 ಬರೋದಿಲ್ಲ, 9 ಬರೋದಿಲ್ಲ, ಹಂಗೆ ಬರ್ದಿನಿ. ಮತ್ತ ಈಗ 3 3 1 3, 3 3 9, 3 1 3. ಇಲ್ಲಿ 2 4, 4 3 12, 12 4 36 ನಿಮಿಷಗಳು. ಆ 36 ನಿಮಿಷಗಳ ನಂತರ ಅವರಿಬ್ಬರು ಆರಂಭಿಕ ಬಿಂದುವಿನಲ್ಲಿ ಏನ್ ಮಾಡ್ತಾರೆ, ಸಂಧಿಸುತ್ತಾರೆ. ಇದು 7ನೇ ಪ್ರಶ್ನೆದ ಉತ್ತರ ಮಕ್ಕಳೇ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಇದು ಅಭ್ಯಾಸ 1.1ರ ಸಂಪೂರ್ಣವಾದ ಅಭ್ಯಾಸಗಳ ಪರಿಹಾರವನ್ನು ಮಾಡಿದ್ದೀನಿ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ನಿಮಗೆ ಯಾವ್ದಾದ್ರೆ ಈ ಒಂದು
ಸಮಸ್ಯೆಗಳಲ್ಲಿ ಲೆಕ್ಕವನ್ನು ತಿಳಿದಿಲ್ಲ ಅಂತಂದ್ರೆ ಕಮೆಂಟ್ ನಲ್ಲಿ ಪ್ರಶ್ನೆಯನ್ನು ಕೇಳ್ರಿ ಮಕ್ಕಳೇ. ಆದ್ರೆ ಖಂಡಿತವಾಗಿ ನಾವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೇನೆ ಅಂತ ಹೇಳ್ತಾ, ನೀವು ಈ ವಿಡಿಯೋವನ್ನು ಕೊನೆವರೆಗೆ ವೀಕ್ಷಿಸುವುದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.